ಹಾಯ್ ಫ್ರೆಂಡ್ಸ್, ಇದು ಫ್ರೈಡೇ ಮಿನಿ ವ್ಲಾಗ್. ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ 5:30 ಆಗಿದೆ. ನಾನು ಸಾಯಂಕಾಲ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನಿವತ್ತು ಕಳಶಕ್ಕೆ ತೆಂಗಿನಕಾಯಿನ ಇಟ್ಟಿಲ್ಲ, ಯಾಕಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ವಾರಕ್ಕೆ ಒಂದು ಕಾಯಿನ ಚೇಂಜ್ ಮಾಡಿದ್ರು ಕಾಯಿ ಒಡೆದೋಗ್ತಾ ಇದೆ. ಹಾಗಾಗಿ ನಾನು ಕಾಯಿನ ಇಟ್ಟಿಲ್ಲ, ಎಲೆನ ಮಾತ್ರ ಇಟ್ಟು ಇವತ್ತು ಕಳಶಕ್ಕೆ ಪೂಜೆನ ಮಾಡ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಟೀ ಟೈಮ್ಗೆ ಟೀ ಬದಲಿಗೆ ಒಂದು ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ ಕಲ್ಲಂಗಡಿ ಹಣ್ಣಿತ್ತು, ಹಾಗಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಮಾಡ್ಕೊಂಡಿದ್ದೆ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಹಾಗೆ ಸಾಲ್ಟ್ನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಲೆಮನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸರ್ವ್ ಮಾಡಿದೆ. ಕಲ್ಲಂಗಡಿ ಹಣ್ಣಲ್ಲಿ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನಾವಿದಕ್ಕೆ ಸ್ವೀಟ್ನ ಆ್ಯಡ್ ಮಾಡಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ವೀಟ್ನ ಆ್ಯಡ್ ಮಾಡೋದಿಲ್ಲ ಕಲ್ಲಂಗಡಿ ಹಣ್ಣಿನ ಜ್ಯೂಸಿಗೆ. ಲೆಮನ್ ಮತ್ತು ಪೆಪ್ಪರ್ ಸಾಲ್ಟ್ನ ಹಾಕ್ಕೊಂಡು ನಂತರ ಇದನ್ನು ಜ್ಯೂಸ್ ಮಾಡ್ಕೊಂಡು ಸರ್ವ್ ಮಾಡ್ತೀನಿ. ನಂತರ ನಾವು ಒಂದು ಅರ್ಧ ಗಂಟೆ ವಾಕಿಂಗ್ ಕೂಡ ಮುಗಿಸ್ಕೊಂಡು ಆ ನಂತರ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಹೊರಗಡೆ ಕೂಡ ಹೋಗಿದ್ವಿ.